ಖುಷಿ ಆಯ್ತೇನೆ ರಾಕ್ಷಸಿ. ಅತ್ತೆ, ಓಹೋ, ಇವಳಿಗೆ ಹೊಡೆದಿದ್ದಕ್ಕೆ ನಿನಗ್ ನೋವಾಯ್ತಾ? ಹಾಗಾದ್ರೆ ನನ್ನ ಹೊಟ್ಟೆಲ್ ಹುಟ್ಟಿರೋ ಮಗಳು ಹಾಗ್ ಮಲ್ಗಿರೋದನ್ನ ನೋಡೋದಿಕ್ಕೆ ನನಗೆಷ್ಟು ನೋವಾಗ್ಬಾರ್ದು. ನನ್ ಬಗ್ಗೆ ಯಾಕೆ ತಪ್ಪಾಗಿ ಅರ್ಥ ಮಾಡ್ಕೋತಾ ಇದ್ದೀರಾ? ನಾನು ಇಶಾನಿಗೆ ಬುದ್ಧಿ ಹೇಳ್ದೆ, ಆದ್ರೆ ಅವಳೆ ಆತರ ಪಟ್ಟು ಹೀಗ್ ಮಾಡ್ಕೊಂಡಿದ್ದು. ವಿರಾಟ್ನ ಈಶಾನಿಗೆ ಬಿಟ್ಕೊಡ್ತೀನಿ ಅಂತ ನೀನ್ ಮಾತು ಯಾಕೆ ಕೊಟ್ಟೆ? ಹೀಗ್ ನಿಮ್ಮಿಬ್ರು ಮಧ್ಯೆ ಒಪ್ಪಂದ ಆಗಿದೆ ಅಂತ ನಮಗ್ ಯಾಕೆ ಹೇಳಿಲ್ಲ? ಯಾಕೆ ಹೇಳ್ತಾಳೆ? ನನ್ನ ಮಗಳನ್ನ ಸಾಯಿಸೋ ಇಂಟೆನ್ಷನ್ ಹಾಳಾಗ್ತಿತ್ತಲ್ಲ. ಈಶಾನಿ ವೀಕ್ನೆಸ್ ಇಟ್ಕೊಂಡು ಆಟ ಆಡ್ಬಿಟ್ಟಿಯಲ್ಲೇ. ಯಾಕೆ ಯಾಕೆ ನಮ್ಮ ಮನೆಗ್ ಬಂದು ನೆಮ್ಮದಿನೆಲ್ಲ ಕಿತ್ಕೊಂಡ್ಬಿಟ್ಟೆ? ನಿನ್ನಿಂದ ನಾವ್ ಯಾರು ಮನೆಯಲ್ಲಿ ನೆಮ್ಮದಿಯಿಂದ ಇರೋಕೆ ಆಗ್ತಿಲ್ಲ. ದುಡ್ಡಿನ ದುರಾಸೆಗೆ ವಿರಾಟ್ನ ಬುಟ್ಟಿಗೆ ಹಾಕೊಂಡು ನನ್ ಮಗಳ ಜೀವನನೇ ಹಾಳು ಮಾಡ್ಬಿಟ್ಲು. ಪಾಪಿ, ಹೋಗೆ ನನ್ ಮಗಳು ಸಾಯೋದನ್ನ ನೋಡಿ ಖುಷಿ ಪಡು. ಹೋಗು, ನಿನ್ ಗಂಡನ್ ಜೊತೆ ನೆಮ್ಮದಿಯಾಗಿ ನೀನೊಬ್ಳೆ ಜೀವನ ಮಾಡು. ಹೋಗು ಹೋಗು. ಏಯ್ ಏಯ್ ಸಿಂಧು, ನಿಮ್ಮ ಅಕ್ಕನ ಜೀವನ ಸರಿ ಮಾಡ್ಬೇಕು ಅನ್ನೋ ಒಂದೇ ಕಾರಣಕ್ಕೆ ನನ್ನ ಮಗಳ ಜೀವನ ಯಾಕೆ ಹಾಳು ಮಾಡ್ದೆ? ನೀನಿಲ್ಲೇ ಇದ್ರೆ ನನ್ನ ಮಗಳ ಜೀವ ಅಲ್ಲಿ ಒದ್ದಾಡಕ್ ಶುರು ಮಾಡುತ್ತೆ. ಇನ್ನು ಒಂದು ಕ್ಷಣನೂ ನೀನು ಇಲ್ಲಿರ್ಬಾರ್ದು. ನಿನ್ನ ನೆರಳು ನನ್ನ ಮಗಳ ಮೇಲೆ ಬಿದ್ರು ಡಾಕ್ಟರ್ ಟ್ರೀಟ್ಮೆಂಟ್ ಮಾಡ್ತಿರೋದೆಲ್ಲ ವ್ಯರ್ಥ ಆಗೋಗುತ್ತೆ. ಹೋಗು. ಹೇಳಿದ್ ಕೇಳಿಸ್ತಾ ಇದೆ ತಾನೇ? ಯಾಕೆ ಇನ್ನು ಇಲ್ಲೇ ನಿಂತಿದ್ಯಾ? ಹೋಗು, ಹೋಗೆ. ಹೋಗ್ತೀನಿ. ನೀವ್ ಅನ್ಕೊಂಡಿರೋ ಹಾಗೆ ನಾನು ಈಶಾನಿಗೆ ಕೇಳ್ ಬಯಸ್ತಾ ಇಲ್ಲ. ಅವಳಿಗೆ ನಾನ್ ಕೊನೆ ತನಕನೂ ಅರ್ಥ ಮಾಡ್ಸೋದಕ್ ಪ್ರಯತ್ನ ಪಟ್ಟೆ, ಆದ್ರೆ ಅವಳು ನನ್ ಮಾತು ಕೇಳಲೇ ಇಲ್ಲ. ಅಯ್ಯೋ, ಸ್ಟಾಪ್ ಇಟ್. ಇದು ಹಾಸ್ಪಿಟಲ್. ಆಗ್ಲಿಂದ ನೋಡ್ತಾ ಇದ್ದೀನಿ, ಕೂಗಾಡ್ತಾನೆ ಇದ್ದೀರಲ್ಲ. ಮೊದಲು ಈಶಾನಿಗೆ ಪ್ರಜ್ಞೆ ಬರ್ಲಿ, ಆಮೇಲೆ ಮನೇಲಿ ಕುತ್ಕೊಂಡು ಎಲ್ಲ ಡಿಸ್ಕಸ್ ಮಾಡೋಣ. ವಿರಾಟ್, ಸಿಂಧುನ್ ಕರ್ಕೊಂಡು ಹೋಗಿಲ್ಲಿಂದ. ಅಥರ್ವ, ಡಾಕ್ಟರ್ ಹತ್ರ ಮಾತಾಡಿದ್ಯಾ? ಹಾಮ, ಅವರೇ ಬರ್ತಾ ಇದ್ದಾರೆ. ಡಾಕ್ಟರ್, ನನ್ ಸೊಸೆ ಹೇಗಿದ್ದಾಳೆ? ಈಶಾನಿ ಮೊದ್ಲಿನ ತರ ಆಗ್ಬೇಕು. ದುಡ್ಡಿನ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ. ಅಡ್ವಾನ್ಸ್ ಟ್ರೀಟ್ಮೆಂಟ್ಗೋಸ್ಕರ ಫಾರಿನ್ ಕರ್ಕೊಂಡು ಹೋಗೋದಕ್ಕೂ ನಾವು ರೆಡಿ ಇದ್ದೀವಿ. ಪ್ಲೀಸ್ ಅವಳಿಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಡಿ. ಸಿಂಧು ಅವರೇ, ಬನ್ನಿ ಹೋಗೋಣ. ಬನ್ನಿ ಸಿಂಧು ಅವರೇ, ನನ್ನ ಮಾತು ಕೇಳಿ, ಬನ್ನಿ. ಛೇ, ನಾಟ್ ರೀಚಬಲ್ ಬರ್ತಿದ್ಯಲ್ಲ. ಇಶಾನಿ ಹೇಗಿದ್ದಳು ಏನೂ ಗೊತ್ತಾಗ್ತಿಲ್ವಲ್ಲ. ಅತ್ತೆ ಕಾಲ್ ಮಾಡ್ತೀನಿ. ಬೇಡ, ಅವರು ಟೆನ್ಷನಲ್ಲಿರ್ತಾರೆ. ನಾನೇ ಹಾಸ್ಪಿಟಲ್ಗೆ ಹೋಗಿ ಬರ್ತೀನಿ. ಅಥರ್ವ, ಇಶಾನಿ ಹೇಗಿದ್ದಾಳೆ? ಅವಳಿಗೆ ಟ್ರೀಟ್ಮೆಂಟ್ ಎಲ್ಲ ಆಯ್ತಾ? ಡಾಕ್ಟರ್ ಏನಂದ್ರು? ಅಥರ್ವ, ನಾನು ಇಷ್ಟೊಂದು ಟೆನ್ಷನ್ ಇಂದ ನಿನ್ನ ಪ್ರಶ್ನೆ ಕೇಳ್ತಾ ಇದ್ದೀನಿ,
ನೀನ್ ಮಾತಾಡ್ದಲ್ಲ ಸುಮ್ನೆ ಕೂತಿದ್ಯಲ್ಲ ಅಥರ್ವ. ಮಾತಾಡು. ಡಾಕ್ಟರ್ ಏನಂದ್ರು? ಇಶಾನಿ ಕಂಡೀಷನು ತುಂಬಾ ಕ್ರಿಟಿಕಲ್ ಆಗಿದೆ ಭವಾನಿ. ಏನ್ ಹೇಳ್ತಿದ್ಯಾ ಅಥರ್ವ? ಇಶಾನಿ ಬದುಕೋದು ತುಂಬಾ ಕಷ್ಟ ಅಂತ ಹೇಳ್ತಿದ್ದಾರೆ. ತುಂಬಾ ರಕ್ತ ಬೇರೆ ಲಾಸ್ ಆಗಿದೆ. ಅಯ್ಯೋ ದೇವ್ರೆ, ಈಗೇನ್ ಮಾಡೋದು? ಅವರು ಟ್ರೀಟ್ಮೆಂಟ್ ಮಾಡಿದ್ದಾರೆ, ಇವತ್ತು ಅಬ್ಸರ್ವೇಷನ್ ಇಟ್ಟಿದ್ದಾರೆ. ನಾಳೆ ತನಕ ಏನು ಹೇಳಕ್ಕಾಗಲ್ಲ ಅಂತ ಅಂದ್ರು. ಅಲ್ಲಿ ಯಾರನ್ನ ಹೇಗೆ ಸಮಾಧಾನ ಮಾಡೋದು ಅಂತಾನೆ ನನಗೆ ಗೊತ್ತಾಗ್ತಿರ್ಲಿಲ್ಲ. ಸಮಾಧಾನ ಆಗ್ತಾರೆ ಅಂತ ಅನ್ಕೊಂಡಿದ್ಯಾ ಅಥರ್ವ? ಅಪ್ಪ ಅಮ್ಮನ ಎದುರಿಗೆ ಮಗಳು ಜೀವ ಕಳ್ಕೊಳಕ್ ಹೋಗಿದ್ದಾಳೆ ಅಂದ್ರೆ ಅವ್ರ ಈ ಶಾಕ್ನ ಹೇಗ್ ತಡ್ಕೊಳ್ತಾರೆ ಹೇಳು? ಇಶಾನಿ ಆತರ ಪಡುವಂಥದ್ದು ಏನೂ ಆಗಿರ್ಲಿಲ್ಲ ಭವಾನಿ. ಆದ್ರೆ ಯಾಕೆ ಅವಳು ಈ ಥರ ಮಾಡ್ಕೋಬೇಕಿತ್ತು? ಆ ಸಿಂಧು, ಎಲ್ಲ ಆ ಸಿಂಧು ಇಂದಾನೆ. ಏನ್ ಹೇಳ್ತಿದ್ದೆ ನೀನು? ಇಶಾನಿ ವಿರಾಟ್ನ ಮದುವೆ ಆಗ್ಲೇಬೇಕು ಅಂತ ಬುದ್ಧಿ ಇಲ್ದೇನೋ ಮಾಡ್ಕೊಂಡ್ರೆ ಯಾರು ಏನ್ ಮಾಡಕ್ಕಾಗತ್ತೆ? ಇದ್ರಲ್ಲಿ ಸಿಂಧುದೇನ್ ತಪ್ಪಿದೆ? ಸಿಂಧು ಹೋಗಿ ಇಶಾನಿನ ನೂಕ್ದೇ ಇದ್ರು ಅವಳು ಬೀಳೋ ಹಾಗೆ ಪ್ರವೋಕ್ ಮಾಡಿದ್ಲು. ಸುಮ್ನೆ ನೀನು ಏನೇನೋ ಮಾತಾಡ್ಬೇಡ ಭವಾನಿ. ಇರೋದನ್ನೇ ಹೇಳ್ತಾ ಇದ್ದೀನಿ ಅಥರ್ವ. ಇದಕ್ಕೆಲ್ಲ ಕಾರಣ ಆ ಸಿಂಧು. ಅಲ್ಲ, ನಾವಿಬ್ರು ಮದುವೆ ಆಗೋದಕ್ಕೆ ಕಾರಣ ಸಿಂಧು. ನಾವಿಲ್ಲಿ ಸೆಟ್ಲ್ ಪ್ಲೀಸ್ ಆಗ್ಬೇಕು. ಅಥರ್ವ, ಅವಳು ವಿರಾಟ್ನ ಪ್ರೀತಿಯಿಂದ ಮದ್ವೆ ಆಗ್ಲಿಲ್ಲ. ಈ ಮನೆಗೋಸ್ಕರ, ಈ ಆಸ್ತಿಗೋಸ್ಕರ, ದುಡ್ಗೋಸ್ಕರ ವಿರಾಟ್ನ ಮದ್ವೆ ಆದ್ಲು. ತಪ್ಪು ಭವಾನಿ. ಸಿಂಧು ಬಗ್ಗೆ ಹೀಗೆಲ್ಲ ಮಾತಾಡ್ಬೇಡ. ಎಲ್ಲ ಗೊತ್ತಿರೋ ನಾವೇ ಅವಳ ಬಗ್ಗೆ. ನಿನಗ್ ಗೊತ್ತಿಲ್ಲ ಅಥರ್ವ, ಅವಳೇನು ಅಂತ ನನಗ್ ಚೆನ್ನಾಗ್ ಗೊತ್ತು. ಈ ಮನೆಗ್ ಸೇರ್ಕೊಳ್ಳೋದಕ್ಕೆ ನಮ್ಮನ್ನೆಲ್ಲ ಮೆಟ್ಲಾಗ್ ಬಳಸ್ಕೊಂಡ್ಲು. ಭವಾನಿ ನೋಡು, ಕೋಪದಲ್ಲಿ ಮಾತಾಡೋದು ಒಳ್ಳೇದಲ್ಲ. ಇಲ್ಲ ಅಥರ್ವ, ನಾನ್ ತುಂಬಾ ಯೋಚನೆ ಮಾಡೇ ಮಾತಾಡ್ತಾ ಇದ್ದೀನಿ. ಸಿಂಧು ಮಾಡಿದ ತಪ್ಪಿಗೆ ಶಿಕ್ಷೆ ಆಗ್ಲೇಬೇಕು. ಹಾಗೆ ನೋಡಕ್ ಹೋದ್ರೆ ನಾವಿಬ್ರು ಶಿಕ್ಷೆ ಅನುಭವಿಸ್ಬೇಕು. ನಮ್ಮಿಂದ ತಾನೆ ಸಿಂಧು ಈ ಮನೆಗೆ ಬರೋ ಹಾಗಾಗಿದ್ದು. ಇಲ್ಲ, ನಾವು ಅವಳನ್ನ ನಂಬೋ ಹಾಗೆ ಮಾಡಿ ನಮ್ಮನ್ನ ತಪ್ಪದಾರಿಗೆಳ್ದಿದ್ದು ಆ ಸಿಂಧುನೆ. ಇಶಾನಿ ಇವತ್ತು ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇರೋ ಸ್ಥಿತಿಗೂ ಆ ಸಿಂಧುನೇ ಕಾರಣ. ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಏನು? ಸಿಂಧು ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕು ಅಂತ. ಅವಳಿಗೆ ಬುದ್ಧಿ ಬರಬೇಕು ಅಂದ್ರೆ ಅವಳು ಜೈಲಿಗೆ ಹೋಗ್ಬೇಕು. ಆಗ್ಲೇ ಅವಳು ಮಾಡಿದ್ದೇನು ಅಂತ ಅವಳಿಗೆ ಅರ್ಥ ಆಗೋದು. ಪ್ರಜ್ಞೆ ಇಟ್ಕೊಂಡು ಮಾತಾಡ್ತಾ ಇದೀಯ ನೀನು? ಹೌದು, ಪ್ರಜ್ಞೆ ಇಟ್ಕೊಂಡೇ ಮಾತಾಡ್ತಾ ಇದ್ದೀನಿ. ಅವಳು ನನ್ನ ರಕ್ತ ಹಂಚ್ಕೊಂಡು ಹುಟ್ಟಿದ ಮಾತ್ರಕ್ಕೆ ತಪ್ಪನ್ನ ತಪ್ಪು ಅಂತ ಹೇಳ್ದೆ ಇರೋದಕ್ಕಾಗಲ್ಲ. ತಂಗಿ ಮೇಲೆ ಸೇಡ್ ತೀರ್ಸ್ಕೊತಿದ್ಯಾ? ಇಲ್ಲ ಅಥರ್ವ, ಬುದ್ಧಿ ಕಲಿಸ್ತಾ ಇದ್ದೀನಿ. ಈ ಮನೆಯಲ್ಲಿ ನಾವೆಲ್ಲ ನೆಮ್ಮದಿಯಾಗಿರ್ಬಾರ್ದು ಅಂತಾನೆ ಸಿಂಧು ಈ ರೀತಿ ಎಲ್ಲ ಸೇಡ್ ತೀರಿಸ್ಕೊಳ್ತಾ ಇರೋದು. ಒಳ್ಳೆಯವಳಾಗಿ ವೇಷ ಹಾಕೊಂಡು ರಾಕ್ಷಸಿ ತರ ಆಡ್ತಾ ಇದ್ದಾಳೆ. ಅವತ್ತು ನನ್ ಮಗು, ಇವತ್ತು ಇಶಾನಿ.